ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಪಾಕ್ಪುರ ಘೋಷಣೆ ಮಾಡಿದ್ದಕ್ಕೇನೆ ಅಲ್ಲಿ ಒಂದು ಗುಂಪು ಹತ್ಯೆ ಆಯಿತು ಅಂತ ಹೇಳಿಕೆ ಕೊಟ್ಟಂತಹ ಮಿಸ್ಟರ್ ಹೋಮ್ ಮಿನಿಸ್ಟರ್ ಮಿಸ್ಟರ್ ಪರಮೇಶ್ವರ್ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ನಾನು ಆ ರೀತಿ ಹೇಳಲೇ ಇಲ್ಲ ಅಂತ. ಹಾಗಾದರೆ ಆ ವಿಡಿಯೋ ನೋಡಿದಂಥವರು, ಆ ವಿಡಿಯೋ ಕೇಳಿಸ್ಕೊಂಡಂಥವ್ರು ಎಲ್ಲರೂ ಸಹ ಕಿವುಡ್ರು ಕುರುಡ್ರು ಅನ್ನೋದು ಅವರ ಭಾವನೆ ಇರಬೇಕು. ಅದೇನೇ ಇರಲಿ, ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಅವರು ಹೇಳುವಂಥದ್ದು ಪೊಲೀಸರು ಹೀಗೆ ಹೇಳಿದರು ಎಂದು ನಾನು ಹೇಳಿದೆ ಅನ್ನುವಂಥ ಹೊಸ ಕಥೆಯನ್ನು ಅವರು ಹೇಳ್ತಿದ್ದಾರೆ. ಸೊ ಲೆಟ್ ಅಸ್ ಟೇಕ್ ಇಟ್. ಆದರೆ ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಇವತ್ತಿಗೆ ಹೊಸ ಬೆಳವಣಿಗೆಗಳು ಸಾಕಷ್ಟು ಬರ್ತಾ ಇದೆ. ಈ ಗುಂಪು ಹತ್ಯೆ ಏನಿದೆ, ಈ ಗುಂಪು ಹತ್ಯೆ ನಡೆಯುವ ಆರಂಭದ ಮೊದಲೇನೆ ಪೊಲೀಸರಿಗೆ ಸೂಚನೆ ಹೋಗಿದೆ, ಫೋನ್ ಕಾಲ್ ಹೋಗಿದೆ. ಆದರೂ ಸಹ ಪೊಲೀಸ್ ಇಲಾಖೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ, ಲೋಕಲ್ ಪೊಲೀಸ್ ಇಂಟರ್ಫಿಯರ್ ಮಾಡಿಲ್ಲ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪ. ಆ ಆರೋಪದ ಹಿನ್ನೆಲೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನರನ್ನು ಪೊಲೀಸರನ್ನ ಅಮಾನತು ಮಾಡಿಟ್ಟಿದ್ದಾರೆ ಇವತ್ತು. ಸೊ ಇದು ಈ ಕಡೆ. ಆದರೆ ಇನ್ನೊಂದು ಕಡೆ ನಿನ್ನೆ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ ಯಾವ ಹಿನ್ನೆಲೆ, ಯಾಕೆ? ಭರತ್ ಶೆಟ್ಟಿ ಲೋಕಲ್ MLA ಅವರ ಒತ್ತಡಕ್ಕೆ ಮಣಿದು ಅಥವಾ ಅವರ ಜೊತೆ ಮಾತಾಡಿಕೊಂಡು ಅವರಿಗೆ ಏನಾದರೂ ಹೆಲ್ಪ್ ಮಾಡುವಂತಹ ಪ್ರಯತ್ನವನ್ನು ಮಿಸ್ಟರ್ ಪರಮೇಶ್ವರ್ ಅವರು ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಎಲ್ಲ ಕಡೆ ಉದ್ಭವ ಆಗ್ತಿದೆ. ಕಾರಣ ಭರತ್ ಶೆಟ್ಟಿ ಹಾಕಿರುವಂಥ ಒಂದು ಪೋಸ್ಟ್. ಅಮಾಯಕ ಹಿಂದೂಗಳನ್ನು ಅರೆಸ್ಟ್ ಮಾಡಲಾಗ್ತಿದೆ. ಅಮಾಯಕ ಹಿಂದೂಗಳಂತೆ ಮಸೀದಿಗಳ ಮುಂದೆ ಹೋಗಿ ಹುಚ್ಚೆದ್ದು ಕುಣಿಯೋದು, ಅಲ್ಲಿ ಅಶ್ಲೀಲವಾದಂತಹ ಘೋಷಣೆಗಳನ್ನು ಕೂಗೋದು, ಏನೇನೋ ಚೇಷ್ಟೆಗಳನ್ನು ಮಾಡೋದು, ಅಮಾಯಕರು ಅಂತಲೇ ಇವರು ಕರೆಯೋದು. ಗುಂಪು ಹತ್ಯೆ, ಒಬ್ಬ ವ್ಯಕ್ತಿಯ ಧರ್ಮದ ಕಾರಣಕ್ಕೆ ಅವನನ್ನು, ಒಬ್ಬ ವ್ಯಕ್ತಿಯನ್ನು 40-50 ಜನ ಬ್ಯಾಟುಗಳಿಂದ ಕಲ್ಲುಗಳಿಂದ ಜಜ್ಜಿ ಹೊಡೆದು ಸಾಯಿಸಿ ರಸ್ತೆ ಬದಿಗೆ ಬಿಸಾಕ್ಬಿಟ್ಟು ಹೋಗೋದು ಅಮಾಯಕರಂತೆ. ಸರಿ ಇರಲಿ, ಅಮಾಯಕರನ್ನು ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳೋದ್ರ ರೀತಿಯಲ್ಲಿನೇ ಅವರು ಒಂದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ಆ ಕೊಂದವರ ಪರವಾಗಿ ನಾವಿದ್ದೀವಿ ಅಂತ. ಆ ಕೊಂದವರ ಪರವಾಗಿ ನಾವಿದ್ದೀವಿ ಅನ್ನೋದಕ್ಕೆ ಅನುಕೂಲಕರವಾದಂತಹ ಹೇಳಿಕೆಯನ್ನು ಮಿಸ್ಟರ್ ಪರಮೇಶ್ವರ್ ರಾಜ್ಯದ ಗೃಹ ಮಂತ್ರಿಗಳೇ ಕೊಟ್ಬಿಟ್ಟಿದ್ದಾರೆ ನಿನ್ನೆ. ಅದು ತನಿಖೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ? ಯಾಕಂದರೆ ಒಂದು ರಾಜ್ಯದ ಗೃಹ ಮಂತ್ರಿಗಳೇನೆ ಆ ರೀತಿ ಹೇಳಿಕೆ ಕೊಟ್ಟಾಗ ಪೊಲೀಸರಿಗೆ ಧೈರ್ಯ ಬರುತ್ತಾ? ಸ್ವತಂತ್ರವಾಗಿ ನಾವು ತನಿಖೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಧೈರ್ಯ ಹುಟ್ಟುತ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಹುಟ್ಟಲ್ಲ. ಈಗ CBI, IT, ED ಅವರು ಏನಾದರೂ ಅಮಿತ್ ಶಾ ಒಬ್ಬರನ್ನ ಅಮಾಯಕ ಅಂತ ಹೇಳಿದ ಮೇಲೆ ಅವನ ಮೇಲೆ ರೇಡ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದೇ ರೀತಿಯೇ ಕರ್ನಾಟಕದಲ್ಲಿ ಗೃಹ ಮಂತ್ರಿ ಅಂಡರಲ್ಲೇ ಎಲ್ಲ ಪೊಲೀಸರು ಬರಬೇಕು. ಗೃಹ ಮಂತ್ರಿನೇ ಅವರ ಟಾಪ್ ಬಾಸೇ ಹೇಳಿದ ಮೇಲೆ ಅವರು ಹೋಗಿ ನ್ಯಾಯಯುತವಾಗಿ ಏನೋ ಮಾಡ್ತೀವಿ, ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋದು ಸಾಧ್ಯ ಆಗಲ್ಲ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಡೆದಿರುವಂತಹ ಬೆಳವಣಿಗೆ ಏನು ಅಂದರೆ 3 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಪರಮೇಶ್ವರ್ ಅವರು, ನಾನು ನಿನ್ನೆ ಹಾಗೆ ಹೇಳಲಿಲ್ಲ, ತಿರುಚಲಾಗಿದೆ, ಪರಚಲಾಗಿದೆ, ನನ್ನ ಹೇಳಿಕೆಯನ್ನು ಬೇರೆ ಕಡೆಗೆ ಮಾಡಿದ್ದಾರೆ ಅಂತ ಅವರು ಒಂದು ಕಡೆ ಹೇಳ್ತಿದ್ರೆ, ಭರತ್ ಶೆಟ್ಟಿ ಅವರನ್ನು ಅಮಾಯಕರು ಅಂತ ಕರೆಯುವ ಮೂಲಕ ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸೂಚನೆಯನ್ನು ಸಹ ನಮಗೆ ಕೊಟ್ಬಿಟ್ಟಿದ್ದಾರೆ. ಏನಾಗುತ್ತೆ ಅಂದರೆ ತನಿಖೆ ಮಾಡ್ತಾರೆ, ಒಂದಷ್ಟು ಜನರನ್ನು ಅರೆಸ್ಟ್ ಮಾಡ್ತಾರೆ, ಈಸಿಯಾಗಿ ಅವರಿಗೆ ಬೇಲ್ ಸಿಗೋ ಹಾಗೆ ನೋಡ್ಕೊಳ್ತಾರೆ, ಅವ್ರಿಗೂ ಬೇಲ್ ಸಿಗುತ್ತೆ. ಬೇಲ್ ತೊಗೊಂಡು ಹೊರಗಡೆ ಬಂದ ಮೇಲೆ ಈ ಸಂಘಿಗಳು ಒಂದಷ್ಟು ಜನ ಹೋಗಿ ಖುಷಿಯಾಗಿ ಅವರಿಗೆ ಹಾರ ಹಾಕಿ, ಸ್ವೀಟ್ ತಿನ್ನಿಸಿ, ಮೆರವಣಿಗೆ ಮಾಡಿ, ಹೀರೋಗಳನ್ನಾಗಿ ಮಾಡಿ, ಸಾಧ್ಯ ಆದರೆ ಅವರಿಗೆ ತಮ್ಮ ಕಂಪ್ನಿಗಳಲ್ಲೋ ಇನ್ನೆಲ್ಲೋ ಕೆಲಸ ಕೊಡಿಸಿ ಅವರು ಆರಾಮಾಗಿರೋಂಗೆ ನೋಡ್ಕೊಳ್ತಾರೆ. ಇದು ಕೇಸು ವರ್ಷಗಟ್ಟಲೆ ಹೋಗ್ತಿರುತ್ತೆ. ಇದೆಲ್ಲದರ ನಡುವೆ ಅನುಪಮ್ ಅಗರ್ವಾಲ್ ಮಂಗಳೂರಿನ ಪೊಲೀಸ್ ಕಮಿಷನರ್ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದಕ್ಕೆ ನಮಗೆ ಯಾವುದೇ ಸಾಕ್ಷ್ಯ ದೊರೆತಿಲ್ಲ ಅಂತ. ಅದೊಂದು ಸಮಾಧಾನಕರವಾದಂತಹದ್ದು. ಆದರೆ ಅದೊಂದು ಸಾಕ ಈ ಪ್ರಕರಣದಲ್ಲಿ ಕೊಲೆಗಡುಕರನ್ನು ಶಿಕ್ಷಿಸೋದಕ್ಕೆ, ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅನ್ನೋದು ಸಹ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಇದು ಮಂಗಳೂರಿನ ಗುಂಪು ಹತ್ಯೆ ಏನಾಗಿತ್ತು ಅದರ ಕುರಿತಾಗಿ ಇಲ್ಲಿಯವರೆಗೆ ಬಂದಿರುವಂತಹ ಡೆವಲಪ್ಮೆಂಟ್ಸ್. ಮಿಕ್ಕಿದ ವಿವರಗಳಿಗೆ ನಿನ್ನೆ ನಾನು ವಿಡಿಯೋ ಮಾಡಿದ್ದೀನಿ, ಸಂಪೂರ್ಣವಾದ ವಿವರಗಳಿದ್ದಾವೆ. ಘಟನೆ ಹೇಗೆ ನಡೆದಿರಬಹುದು, ಯಾಕೆ ನಡೆದಿರಬಹುದು, ಅದು ಏನೆಲ್ಲ ಘಟನಾವಳಿಗಳಾಯಿತು ಅನ್ನೋದನ್ನು ಸಂಪೂರ್ಣವಾಗಿ ಅಲ್ಲಿ ವಿವರಿಸ್ತಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.